ನೀರಡಿಕೆ ಆಯ್ತು. ಅವಾಗ ರಾಜ ಆತಾನ ಪ್ರಧಾನಿಗೆ, ಯಾನಂದ್ರಿ ಪ್ರಧಾನಿ ನನಗ ತುಸು ನೀರಡಿಕೆ ಆಗ್ಯದ, ತಗೋ ಬಂದೂಕ, ನಾನ್ ನೀರು ಕುಡಿದು ಬರ್ತೀನು, ನೀವೊಂದ್ ಜರ ಬಂದೂಕ್ ತಗೊಂಡು ಮುಂದೆ ನಡಿ ಅಂದ. ನಡಿ ಮುಂದೆ ಮನಿ. ಅವಾಗ ಪ್ರಧಾನಿ ಕೈಯಾಗ ಬಂದೂಕ್ ಕೊಟ್ಟು ರಾಜ ಹಳದಾಗ ಇಳದ ನೀರು ಕುಡಿದು ಹೊಳ್ಳಿ ಮ್ಯಾಲ ಬರ್ತಿದ್ದ ಹುಲಿ ಎದುರಿಗೆ, ದಡಿಯೇರಿ ಬರ್ತಿದ್ದ ಮತ್ತೆ ಹುಲಿ ಎದುರಿಗೆ ಬತ್ತು. ಅವಾಗ ರಾಜ ತನ್ನ ಹಳದಾಗ ನಿತ್ತು, ಯಾನಂದ್ರಿ ನನ್ನ ಮ್ಯಾಲ ಬರಬೇಡ, ನನ್ನ ಬಲ್ಲಿ ಬಂದೂಕದ, ನನ್ನ ಮ್ಯಾಲ ಬರಬೇಡ, ನನ್ನ ಬಲ್ಲಿ ಬಂದೂಕದ. ತನ್ನ ಹುಲಿ ಕೇಳ್ತದೇನ್ರಿ? ಕೇಳ್ತದನ್ರಿ ಹುಲಿ ಕಪ್ಪರಿಸಿ ಮ್ಯಾಲ ಬರ್ಲಾಕ ಚಾಲು ಮಾಡ್ತು. ಅವಾಗ ತನ್ನ ರಾಜ ನಾ ಸುಳ್ಳು ಹೇಳಿದ್ರ ನಾ ಸುಳ್ಳು ಹೇಳಿದ್ರ ನನ್ನ ಬಲ್ಲಿ ಲೈಸೆನ್ಸ್ ಅದ, ನಾ ಸುಳ್ಳು ಹೇಳಿದ್ರ ನನ್ನ ಬಲ್ಲಿ ಲೈಸೆನ್ಸ್ ಅದ ತಗೋ ತಿಳ್ಕೊಂಡು ರಾಜ ಏನು ತೋರಿಸ್ತಾನ? ಹಳದಾಗ ನಿತ್ತು ಹುಲಿಗೆ ಲೈಸೆನ್ಸ್ ತೋರಿಸ್ತಾನ. ಹುಲಿಗೆ ಲೈಸೆನ್ಸ್ ಓ ಮಹಾರಾಜರ ಹುಲಿಗೆ ಲೈಸೆನ್ಸ್ ತೋರಿಸಿದ್ರೆ ಅಂಜುವುದಿಲ್ಲ. ಹುಲಿಗೆ ಏನ್ ತೋರಿಸ್ಬೇಕು? ಹುಲಿಗೆ ಬಂದೂಕೆ ತೋರಿಸ್ಬೇಕು. ಜೋಡುಬಾರಿನ ಬಂದೂಕೆ ತೋರಿಸ್ಬೇಕು. ಹುಲಿಗೆ ಲೈಸೆನ್ಸ್ ಎಲ್ಲಿ ತೋರಿಸ್ಬೇಕು? SP ಆಫೀಸ್ದಾಗ ಲೈಸೆನ್ಸ್ ತೋರಿಸ್ಬೇಕು. ಹೌದು SP ಆಫೀಸ್ದಾಗ ಲೈಸೆನ್ಸ್ ತೋರಿಸಿದ್ರ ನಡೀತದ. ಖರೆ ಹುಲಿ ಮುಂದೆ ನೀ ಲೈಸೆನ್ಸ್ ತೋರಿಸಿದ್ರ ನಡೀದಿಲ್ಲ. ನಿಮಗ ನಾ ಕೇಳ್ತೀನಿ, ಶಿಷ್ಯ ಸಂಪ್ರದಾಯ ಒತ್ತಾಟಿ ಬಿಡ್ರಿ. ನಿಮ್ಮಲ್ಲಿ ಮನಮಿ ಮದುಗೊಂಡು ಮುತ್ಯಾರ ಕೊಟ್ಟಿರ್ತಕ್ಕಂತ ಗುರು ಮಂತ್ರದ ಗೋಳಿ ನಿಮ್ಮಲ್ಲಿ ಗುರು ಮಂತ್ರದ ಗೋಳಿ ಇತ್ತಂದ್ರ ಹಾಕಿ ಉತ್ನಾಳ ಹುಲಿಗೆ ಹೊಡಿರಿ. ಈ ಮೇಕ್ಳಿ ಗ್ರಾಮ ಬೀರ್ದೇವ್ರ ಪೌಳಿ ಮುಂದೆ ಹುಲಿ ಸಾಯ್ತದ. ನೀವು ಗುರು ಮಂತ್ರಕ್ಕಂತ ಗೋಳಿ ಬಿಟ್ಟು ನೀವು ಶಿಷ್ಯ ಸಂಪ್ರದಾಯದಿಂದ ಬರೀ ಲೈಸೆನ್ಸ್ ತೋರಿಸಿದ್ರ ಇವತ್ತು ಬೀರ್ದೇವ್ರ ಪೌಳಿ ಒಳಗ ನಿಮ್ಮನ್ನ ತಿಂದು ಎಲ್ಲವ ದೂರ ಒತ್ತಾಟಿ ಮಾಡಿ ಹೋಗೋದು ಹೋಲಿಕಂದ್ರೆ ಇದು ಉತ್ನಾಳ ಪರಶುನೇ ಅಲ್ಲ ತಿಳ್ಕೊ. ಸಭಾದಾಗ ಹೌದು ಯಾರು ಮಾತಾಡತ್ತೀರಿ? ಎಲ್ಲಿ ಮಾತಾಡ್ತೀರಿ? ವಿಷಯದ ಜಗತ್ತದೊಳಗ ಗುರುನಾಥನವ ಶ್ರೇಷ್ಠದನ ದೊಡ್ಡವದನ. ಇವರು ಶಿಶು ಮಕ್ಕಳು ಹೆಂಗದಾರ ಗುರುತಾನ? ಹೆಂಗದ್ರಿ ಶಿಶು ಮಕ್ಕಳ ಕಂಪನಿ ಇವ್ರದ್ದು? ಒಬ್ಬ ಗುರು ಏನ್ ಮಾಡ್ದತ್ತ? ಮಾಡ್ದಾರಿ? ಎಲ್ಲಿ ಭಕ್ತರ ಮನೆಗೆ ಕರೆಯೋಣ ಗುರು ಹೋಗವ. ಅವನ ಹಿಂದ 2 ಶಿಶು ಮಕ್ಕಳು ಇದ್ವು. ಶಿಶು ಮಕ್ಕಳು ಅವ್ 2 ಶಿಶು ಮಕ್ಕಳನ್ನು ತಗೊಂಡ ಮೇಕಳಿ ಅಂತ ಊರಿಗೆ ಗುರುವ ಭಕ್ತರ ಮನೆಗೆ ಬಂದ. ಭಕ್ತರ 4 ದಿವಸ ಇಟ್ಕೊಂಡ ಆ ಗುರುವಿಗೆ ಏನ್ ಕೊಟ್ರು? ಒಂದು 4 ಚೀಲ ಜ್ವಾಳ ಕಾಳ ಹಿಂಗೆಲ್ಲ ಶಿಶು ಮಕ್ಕಳು ಗುರುವಿಗೆ ಕೊಟ್ರು. ಅವಾಗ ಕಾರ್ಯಕ್ರಮ ಮುಗಿಸ್ಕೊಂಡು ಹೊಳ್ಳಿ ಗುರು ಮೇಕಳಿ ಬಿಟ್ಟು ಹೊಂಟ. ಹೊಂಟ. ಅವಾಗ ಶಿಶು ಮಕ್ಕಳು ಗಾಡಿ ಹೊಡಿತಿದ್ರು. ಶಿಶು ಮಕ್ಕಳು ಗಾಡಿ ಹೊಡಿತಿದ್ರು. ಗುರು ಗಾಡಿ ಹೊಡ್ಲಾಗ್ತದ, ಹಿಂದೆ ಶಿಶು ಮಕ್ಕಳು ಕೂತಿದ್ರ. ಅವಾಗ ಶಿಷ್ಯರಿಗೆ ಹೇಳ್ತಾನ, ಹೇಳ್ತಾನ್ರಿ, ನೋಡ್ರಪ್ಪ ಮಾಲ್ ಬಾಳ ಹೇರಿನ ಗಾಡ್ಯಾಗ ಮಾತ್ರ ಮಾಲ್ ಬಾಳ ಹೇರಿನು. ಏನರೇ ಬಿತ್ತಂದ್ರ ನೀವು ತುಗೋರಿ ಅಂತ ಹೇಳ್ದ. ಬಿದ್ದಿದ್ ತುಗೋರಿ ಗಾಡಿ ಅಂದು ನೀವು ಏನಾರ ಬಿತ್ತಂದ್ರ ತುಗೋರಿ ಅಂತ ಹೇಳ್ದ. ಗಾಡಿ ಗುರುವ ಹೊಂಟಿತ್ತು, ಹೊಡಿಲಕ್ಕ ಚಾಲು ಮಾಡ್ದ. ಗಾಡಿ ಓಡ್ಲಕತ್ತು. ಹಿಂದ ನಳ್ಳಾಗ ದೂಪಾರ್ತಿ ಉಳಿ ತಳಗ್ ಬಿತ್ತ. ದೂಪಾರ್ತಿ ಉಳಿ ತಳಗ್ ಬಿತ್ತು. ಅವಾಗ ಗುರು ದಾರೆ ಹೋಗಿ ಹೊಳ್ಳಿ ನೋಡ್ತಾನ. ಯಾನು ದೂಪಾರ್ತಿ ಇಲ್ಲ ಗಾಡ್ಯಾಗ ಅಂದವ. ಇಲ್ಲೋ ದೂಪಾರ್ತಿ ಇವ ಯಾನಂದ್ರಿ ಶಿಷ್ಯ? ಅದು ಹಿಂದಿನ ನಳ್ಳಾಗಿ ಬಿತ್ತಲ್ರಿ ಅಂದವ. ಎಲ್ಲ ಹಿಂದ ಅವ ಗುರು ಅಂದ, ಯಾನ್ ಹುಚ್ಚದಿರು ಅಂದವ. ನೀವು ಗಂಟೆ ದೂಪಾರ್ತಿ ಅಂತ ಬಿದ್ರ ತಗೋಬೇಕಪ್ಪ, ಬಿಡಬಾರ್ದಂದ. ಅವಾಗ ನೀವ್ ಯಾನ್ರಿ ತಗೋಬೇಕು ಹೇಳ್ರಿ ಅಂದವ. ನೋಡು, ಗಂಟಿ ದೂಪಾರ್ತಿ ಎತ್ತಿನ ಕೊಳ್ಳನ ಗೆಜ್ಜಿ ಸರ ಹಣಿಕಟ್ಟ ನಂಬದಂತಕ್ಕಂತ ವಸ್ತು ಬಿತ್ತಂದ್ರ ಅದನ್ನ ತಗೊಂಡು ನೀವು ಗಾಡಿಯಾಗ ಇಟ್ಕೋಬೇಕಂದ. ಹಾಕ್ರಿ ಗಾಡಿಯಾಗ ಇಟ್ಟು ಹೇಳಿ ಗುರು ಗಾಡಿ ಹೊಡ್ಲಕತ್ರಿ. ಅಷ್ಟ್ರೊಳಗೆ ಎತ್ತಾಗಿ ಹಂಡಿ ಇಟ್ರಿ. ಹಂಡಿ ಇಟ್ಟು ಕೂಡ್ಲೇನೆ ಹಂಗೆ ಮುಂದೆ ಗುರು ಗಾಡಿ ಹೊಡಿತಿದ್ದ. ಒಬ್ಬ ಯಾನಂದ ಶಿಷ್ಯ ಎತ್ತಿನ ಹಂಡಿ ಬಿತ್ತು, ಗುರು ತಗೊಂಡ ಬಿಡಬಾರ್ದು ತಗೋ ಅಂದ. ನಮ್ಮ ಎತ್ತಿನ ಹಂಡಿನಲ್ಲೋ ಗುರುವಿನ ಶಾಲ ಜಗ್ಗಿ ಒಯ್ದು ಎತ್ತಿನ ಹಂಡಿ ತಂದು ಗಾಡಿಯಾಗ ಇಟ್ಟು 2 ಶಿಷ್ಯಗಳು. ಗುರುವಿನ ಶಾಲ್ಯಾಗ ಗುರು ಹಂಗೆ ಗಾಡಿ ಹೊಡಿತಿದ್ದ. ಹೋಗಿ ಹೊಳ್ಳಿ ನೋಡ್ದು ಗುರುವ. ಯಾನು ಗಾಡಿಯಾಗ ಯಾನ್ ಇಟ್ರಿ ಅಂತ ಕೇಳ. ಯಾನ್ ಇಟ್ಟಿರೋ ಶಿಶು ಮಕ್ಕಳ? ನೀವೇ ಹೇಳಿರ್ಲ ಅಂದವ.
ಇವ್ ಯಾನೊಂದು ಶಿಷ್ಯಗಳು ಯಾನಂದ್ರಿ ನೀವೇ ಹೇಳಿರಲ್ಲ ನಂಬುದನ್ನೋದು ಯಾನ್ ಬಿದ್ರು ತಗೋತ್ ಹೇಳಿರಿಲ್ಲ ನಾವು ಹೇಳಿರಿಲ್ಲ ಮತ್ತ ನೋಡ್ರಿ ಗುರು ಯಾನ್ ಹೇಳ್ಯಾನ ಏನ್ ಹೇಳ್ಯಾನ ಒಳ್ಳೆ ಸಾಮಾನು ಯಾವ್ದಾದ್ರು ಬಿದ್ರು ತಗೋತ್ ಹೇಳ್ಯಾನ ಇವ್ರು ಹೆಂಡಿ ಹಿಡ್ಕೊಂಡು ಬರೋ ಶಿಷ್ಯ ಇಂಥವ್ರು ಹುಟ್ಟ್ಯಾರ ಇವ್ರು ಇಂಥವ್ರು ಅದಾರಪ್ಪ ಅವ್ರು ನೋಡ್ರಿ ಅವಾಗ ಗುರು ಹೇಳ್ದ ಏನ್ ಹೇಳ್ದ ಇಲ್ಲಪ್ಪ ನೀವು ಶಾಣ್ಯರದಿರಿ ಹೌದು ಒಬ್ಬ ಗಾಡಿ ನೀವೇ ಹೊಡ್ರಿ ನಾನೇ ಹಿಂದ್ ಕುಂಡಿರ್ತೀನಿ ಹಿಂದ್ ಕುಂಡಿರ್ತೀನಿ ತಿಳ್ಕೊಂಡು ಗುರು ಹಿಂದ್ ಕುತ್ತ ಒಂದ್ ಲಿಸ್ಟೇ ಬರೆದು ಬಿಟ್ಟ ಅವ ಯಾನತ್ತ ಒಂದ್ ಲಿಸ್ಟ್ ಬರೆದು ಆ ಶಿಷ್ಯನ ಕೈಯಾಗ ಕೊಟ್ಟ ಓರೆ ಮುಂಜಾನೆ ಚೀಟಿ ತಡ ಮಾಡೋಣ್ರಲ್ಲ ಇಲ್ಲ ಯಾಕಂತ ಕೇಳಿದ್ರ ಇರ್ಲಿ ನಮಗ ಹೆಂಗ ಆಗ್ತದ ಕೇಳಿದ್ರ ಹೆಂಗ ಆಗ್ತೈತ್ರಿ ನಮ್ಮ ಅಣ್ಣವ್ರು ಹೇಳಿದ್ರ ಏನ್ ಹೇಳಿದ್ರು ಸರ್ ಮಾರ್ಗ ಹಾಡಬೇಡ್ರಿ ನೀವು ಮಾತೇ ಹೇಳ್ರಿ ಅಂತಕ್ಕಂತ ಮಾತನ್ನ ಹೇಳಿದ್ರು ಇದು ನಾವು 3ನೇ ಸಲ 3 ಸಲ 4 ಸಲ ಇಲ್ಲಿ ನಾವು 4ನೇ ಸಲ ಬರುದದ ಹೌದು ಮಾತೇ ಬಾಳ ಹೇಳ್ರಿ ಅಂತಕ್ಕಂತ ಮಾತನ್ನ ಹೇಳಿದ ಕೂಡಲೇ ನಾವು ಮಾರ್ಗ ತುಸು ಹಾಡಿ ವಿಷಯಕ್ಕೆ ಕೈ ಹಚ್ಚದೆವು ಹೌದು ನಾವು ಮಾತಾಡೋದ್ರಾಗ ಬಾಬಾ ಬಂದ ಇದ್ರಿಗೆ ನಿತ್ತಪ್ಪ ಟಾವೆಲ್ ಹಾಕೊಂಡು ನಮಗ ಹಿಂಗ ನಿತ್ತವ್ರು ನೋಡಿದ್ರು ಅಂದ್ರೆ ಮಾತಾಡಕ್ಕೆ ಬರುದಿಲ್ಲ ಯಾಕ್ರಿಪ್ಪ ಯಾಕಂತ ಕೇಳಿದ್ರ ನಾವು ಮೊನ್ನೆ ದಿವಸ ಅಫ್ಜಲ್ಪುರ್ ತಾಲೂಕು ಹವಳಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ ಸಂಗೊಳಿಗೆ ಮುತ್ತವ್ರು ನಾವು ಹವಳಿಗೆ ಇವ್ರ ಕಾಕಾರು ಬಂದ್ ನಿಂತಾರಿ ಬಂದ್ ನಿಂತಿದ್ರಿ ಇವ್ರು ಅವ ನಿಂದಿರ್ಲಿಲ್ಲ ನಿಂತಿದ್ದಾರೆ ಕೈಯಾಗ ಒಂದು ತಲೆ ಮಠ ಬಡಿಗೆ ಹಿಡ್ಕೊಂಡು ಬಂದ್ ನಿಂತ್ರಿ ಅವ್ ಬಡಿಗಿ ನಾ ಕೇಳ್ದವನಿಗೆ ಯಾನತ್ ಕೇಳಿದ್ರಿ ಕಾಕಾ ಹಿಂಗ ಬಡಿಗೆ ಹಿಡ್ಕೊಂಡು ನಿಂತಿದ್ದ ನನಗೆ ಮಾತಾಡಕ್ ಬರಂಗಿಲ್ಲ ಒತ್ತಾಡಿ ಕುಂಡ್ರ ಅಂದ ನಾನು ಏನಂದ್ರಿ ಅವ ಯಾನ್ ಅನ್ಬೇಕು ನನಗೆ ಯಾನಂದ್ರಿ ಮಾಸ್ತರ್ ನಿನ್ ಕಡೆ ಯಾನಿಲ್ಲ ಹಾಡ್ನಿ ನೀ ಮಾತ್ ಹೇಳಂದವ ನಾ ಮಾತ್ ಹೇಳತ್ನಿ ಹೌದು ಅತಾತ ಹೋಗಿ ಹೊಳ್ಳಿ ಬಡಿಗೆ ತಗೊಂಡ್ ಬಂದ್ ಮತ್ತ ಮುಂದೆ ನಿಂತ್ರಿ ಅವ ಅವಾಗ ನಾ ಕೇಳ್ದ ಮತ್ತ ಕಾಕಾ ಹಿಂಗ ನಿಂತ್ರ ನನಗ್ ಮಾತಾಡಕ್ ಬರಂಗಿಲ್ಲ ನೀ ಯಾಕೆ ನಿಂತ ಹೇಳ್ತಾಡಿ ಕುಂಡ್ರ ಅಂದನ ಅವ ಯಾನ್ ಅನ್ಬೇಕ್ರಿ ಯಾನಂದ್ರಿ 4 ಮಾತ್ ಹೇಳಿ ಬಾಳ ಶಾಣೆ ಆಗ್ತೇನ ನಿನಗ ಅಗಳನೆ ಹೇಳಿ ನಿನ್ನ ಕಡೆ ಯಾನಿಲ್ಲ ನೀ ಮಾತಾಡು ಹೌದು ನಿನ್ನ ಯಾವ ಮಕ್ಕಳು ಮಾತಾಡಕ್ ಹಚ್ಚಾರಲ್ಲ ಆ ಮಕ್ಕಳು ಹುಡುಕಾಡಕತ್ತೀನಿ ಅಂತ ನಿನ್ನ ಹಚ್ಚದವ್ರನ್ನ ಪ್ರಸಂಗ ಇವತ್ತ ಹಂಗ ಆಗಬಾರ್ದು ಈ ಮೇಕಳಿ ಗ್ರಾಮದೊಳಗ ಹಂಗ ಆಗಬಾರ್ದು ನನ್ನ ಆತ್ಮೀಯ ಬಂಧುಗಳೇ ಹೌದು ಜಗತ್ತದೊಳಗ ಗುರು ನವ ಬಹಳ ದೊಡ್ಡವದಾನ ಹೌದು ಗುರುನಾಥ ನವ ಜಗತ್ತದಾಗ ಶ್ರೇಷ್ಠದನ ಹೌದು ಈ ಪ್ರತಿಯೊಂದು ಮಾನವ ಜನ್ಮಕ್ಕೂ ಗುರು ಬೇಕಾಗ್ತದ ಹೌದು ಗುರು ಇಲ್ಲಾರ್ದೇನೆ ಒಂದು ಹುಲ್ಲ ಕಡ್ಡಿನೂ ಅಳಗಾಡಕ್ ಸಾಧ್ಯ ಇಲ್ಲ ಹೌದು ನಮ್ಮ ಮಹಾರಾಜರು ಹೇಳಿದ್ರ ಅಪ್ಪ ಅವರು ಏನಂತ್ರಿಪ್ಪ ಪರಸು ಗುರುವಿಂದಿಟ್ಟು ಬೆಳೆಸಿ ಹೇಳಕತ್ತಿದಿ ಹೌದು ಬೀರ್ ದೇವ್ರ ಕಾಲಾಗ ಮಾಳಪ್ಪ ರಗಡ ದುಡದ ಬೀರ್ ದೇವ್ರ ಕಾಲಾಗ ಶಿಷ್ಯ ಮಾಳಪ್ಪ ರಗಡ ದುಡದ ಹೌದು ಹೊರತಿನಿಂಬೇಳ ಗುಡದಾಗಿರ್ತಕ್ಕಂತ ಹುಯ್ ಅಂತಕ್ಕಂತ ಹುಲಿ ಹಾಲು ತಂದ ಯಾರಿಗೆ ಬೀರ್ ದೇವ್ರಿಗೆ ಮಾಳಪ್ಪ ಉಣಸದ ಹೌದು ಇಟ್ಟು ಎಲ್ಲಾ ಕೆಲಸ ಮಾಳಪ್ಪ ಮಾಡ್ಯಾನ ಮಾಳಿಂಗರಾಯಿಗೆ ನಿನ್ನ ಗುರು ಬೀರಪ್ಪ ಏನು ಕೊಟ್ಟನೋ ಪರಸು ಅಂದ್ರ ಅವ್ರು ನನಗೆ ನೋಡ್ರಿ ಇಟ್ಟು ಚಂದದ ವಿಷಯ ಹೌದು ಮಾಳಿಂಗರಾಯಿಗೆ ಗುರು ಬೀರಪ್ಪ ಏನು ಕೊಟ್ಟನ ಗುರುವಿನ ಕಾಲಗರಿ ಇಟ್ಟು ದುಡ್ದಾನ ಹೌದು ಖರೆ ಅವನಿಗೆ ಗುರು ಬೀರಪ್ಪ ಏನು ಕೊಟ್ಟನ ಅಂತಕ್ಕಂತ ಮಾತನ್ನ ನಮ್ಮ ಮಹಾರಾಜರು ಕೇಳ್ಯಾರ ಬಹಳ ಸಂತೋಷದ ಹೌದು ಅವಾಗ ಗುರು ಬೀರಣ್ಣ ದೇವ್ರ ಮಾಳಿಂಗರಾಯಿಗೆ ಕಾಡಿ ವರಿಗಲ್ಲಿ ಹಚ್ಚಿ ತಿಕ್ಕ್ಯಾನಂತ ಹೇಳಿ ಶರಣ ಮಾಳಿಂಗರಾಯನ ಹೆಸರು ಜಗತ್ತದಾಗ ಉಳಿದದ ಹೌದು ಗುರು ಬೀರಣ್ಣ ದೇವರ ಹೊರತಿನಿಂಬೇಳ ಗುಡ್ಡದ ಹುಲಿ ಹಾಲಿ ಬೇಡ್ಲಿಕ್ಕಂದ್ರೆ ಎಲ್ಲಿದ ತರವ್ರಿದ್ರಿ ನೀವು ಬೇಕಲ್ಲ ಇನ್ನ ಒಂದು ನಾ ಮಾತು ಕೇಳ್ತೀನಿ ಏನ್ರಿಪ್ಪ ಅದೇ ಹೊರತಿನಿಂಬೇಳ ಗುಡ್ಡದಾಗ ಹುಲಿ ಹಾಲು ತರ್ಲಾಕ ಹೋದಾಗ ಹುಲಿ ಮರಿ ಬಿಟ್ಟ ಹುಲಿ ಹೌದು 3 ಹರದಾರಿ ಹಲಗಣಿ ಭೂಮಿಯಾಗ ಹುಲಿ ಮೈಲಾಕ್ ಹೋಗಿತ್ತ ಹೌದು ಸಣ್ಣ ಮರಿಗೋಳ ತಿಲ್ಲಾಕ 7 ಹೆಡಿ ನಾಗ ಸರಪ ಬಂದಿತ್ತ ಹೌದು ಅವಾಗ ಶರಣ ಮಾಳಿಂಗರಾಯ ಬಂಡಾರ ಹೊಡೆದ ಹುಲಿ ಮರಿಗಳನ್ನ ಉಳಿಸ್ಕೋಬೇಕಾದ್ರೆ ಏನಂದ ಗುರುನಾಥ ನಿನ್ನ ಆಶೀರ್ವಾದ ಇರ್ಲಿ ಅಂತೇಳಿ ಬಂಡಾರ ಹೊಡೆದನು ಇದು ನನ್ನ ಶಕ್ತಿ ನನ್ನ ಆಶೀರ್ವಾದ ಅಂತೇಳಿ ಬಂಡಾರ ಹೊಡೆದ ಸಭಾದಾಗ ಹೇಳಬೇಕು ಸಿದ್ಧ ಮಾಡ್ರಿ ಇವತ್ತು ಹೌದು ಗುರುವಿನ ನೆನಸಿ ಬಂಡಾರ ಹೊಡೆದನ್ರಿ ಮಹಾರಾಜರ ಗುರುವಿನ ನೆನಸಿ ಬಂಡಾರ ಹೊಡೆದ ಹುಲಿ ಹಾಲು ಹಿಂಡ್ಯಾನ ಹೌದು ಬರೇ ನನ್ನ ಬಲಿ ತಾಕತ್ತದಂದ್ರೆ ಕೆಲಸ ಅವನಿಗೆ ಆಗುತ್ತಿದ್ದಿಲ್ಲ ಗುರುವಿನ ನೆನಸಲಾರ್ದೆ ಹೊಡೆದೇ ಇಲ್ಲಲ್ಲ ಅದೇ ಶಿಷ್ಯ ಮಾಳಪ್ಪಗ ಗುರು ಬೀರದೇವ್ರು ಹೇಳಿದ ಕಡಿಗಿ ಮಾಳಪ್ಪ ನನ್ನ ಸಲುವಾಗಿ ನೀ ರಗಡ ದುಡಿದಿದಿ ನನ್ನ ಸಲುವಾಗಿ ನೀ ರಗಡ ಹೈರಾಣ ಆಗಿದಿ ಹೌದು ಇನ್ನು ನೀ ಹೈರಾಣ ಆಗೋದು ಬೇಡ ನನ್ನ ಗುರು ಬೀರದೇವ್ರು ಇನ್ನು ನೀ ಹೈರಾಣ ಆಗೋದು ಬೇಡ
ನೀ ಹುಲಜಂತಿ ಒಳಗೆ ಇರು ನಾನೇ ನಿನಗೆ ತಂದು ಹಾಕ್ತೀನಂತ ಹೇಳಿ ಇವತ್ತಿನ ತನ ಹುನ್ನೂರು ಗ್ರಾಮದ ಪಾಲಿಕೆ ಬೀರಪ್ಪನ ಪಾಲಿಕೆ ಎಲ್ಲಿ ಹೋಗುತ್ತದೆ ಹೋಗ್ಲಿ ಹೋಗಿರ್ತಕ್ಕಂತ ಬಂದಿರ್ತಕ್ಕಂತ ಪಾಲದೊಳಗ ಅಂತ ಪಾಲು ಹುಲಜಂತಿ ಮಠಕ್ಕೆ ಕೊಡ್ತಾನ. ಪುಣ್ಯಾತ್ಮರೇ ಗುರು ಬೀರದ ಹುಲಜಂತಿ ಮಠಕ್ಕೆ ಕೊಡ್ತಾನ.